ಸ್ನೇಹಿತರೆ, ಇತ್ತೀಚೆಗೆ ಎಲ್ಲರೂ ಚರ್ಚಿಸುತ್ತಿರುವ ಒಂದು ಮುಖ್ಯ ವಿಷಯವೆಂದರೆ ಗೃಹಲಕ್ಷ್ಮಿ ಯೋಜನೆ. ಈ ಯೋಜನೆಯಡಿ ಲಕ್ಷಾಂತರ ಜನರಿಗೆ ಸಹಾಯ ತಲುಪುತ್ತಿದೆ. ಅನೇಕರು ಪ್ರತಿದಿನ ಬ್ಯಾಂಕ್ಗಳಿಗೆ ಹೋಗಿ ತಮ್ಮ ಖಾತೆಗಳನ್ನು ಚೆಕ್ ಮಾಡುತ್ತಿದ್ದಾರೆ. ಹಬ್ಬದ ಕಾಲ ಮುಗಿದಿದೆ, ಆದರೂ ಕೂಡ ಹಣ ಇನ್ನೂ ಬಂದಿಲ್ಲ ಎಂದು ಹಲವರು ಹೇಳುತ್ತಿದ್ದಾರೆ. ಈ ನಡುವೆ ಹಲವಾರು ಸಂದೇಶಗಳು, ವದಂತಿಗಳು, ಸುದ್ದಿಗಳು ಹರಡುತ್ತಾವಿದ್ದಾವೆ. ಜನರಿಗೆ ಸ್ಪಷ್ಟ ಮಾಹಿತಿಯ ಅಗತ್ಯವಿದೆ. ಇಂದು ನಾನು ನಿಮಗೆ ಸಂಪೂರ್ಣ ವಿವರವನ್ನು ಹೇಳಲು ಬಂದಿದ್ದೇನೆ. ಕೊನೆಯವರೆಗೂ ಕೇಳಿ, ಅಲ್ಲಿ ಮುಖ್ಯ ಮಾಹಿತಿ ಇದೆ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಕೂಡ ಒಂದು ಸಣ್ಣ ವಿನಂತಿ. ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ದಯವಿಟ್ಟು ಈಗಲೇ ಮಾಡಿ. ಮುಂದಿನ ಅಪ್ಡೇಟ್ಗಳು ಕೂಡ ತಕ್ಷಣವೇ ನಿಮಗೆ ಸಿಗುತ್ತವೆ. ಹಾಗೆಯೇ ಈ ಒಂದು ವಿಡಿಯೋವನ್ನು ನಿಮಗೆ ಉಪಯುಕ್ತವೆಂದು ಅನಿಸಿದರೆ ಮಾತ್ರ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಈಗ ಮತ್ತೆ ವಿಷಯಕ್ಕೆ ಹೋಗೋಣ. ಹಬ್ಬದ ಸಮಯದಲ್ಲಿ ಅಂದರೆ ಗೌರಿ ಗಣೇಶ ಹಬ್ಬಕ್ಕೆ ಸರ್ಕಾರ ಹಣವನ್ನು ಬಿಡುತ್ತಿದೆ ಎಂಬ ಪ್ರಶ್ನೆ ಎಲ್ಲರ ಬಾಯಲ್ಲಿ ಇತ್ತು. ಹಲವರು ಸೆಪ್ಟೆಂಬರ್ 1ರಂದು ಹಣ ಕ್ರೆಡಿಟ್ ಆಗುತ್ತದೆ ಎಂದು ನಿರೀಕ್ಷಿಸಿದ್ದರು. ಆದರೆ ಸರ್ಕಾರದಿಂದ ಹಣವೇ ಬಿಟ್ಟಿಲ್ಲ ಎಂದು ಸ್ಪಷ್ಟವಾಗಿದೆ. ಕೆಲವರು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಖಾತೆಯಲ್ಲಿ ಬಾಕಿ ಅಮೌಂಟ್ ಮಾತ್ರ ಕಂಡಿದೆ. ಹೊಸ ಹಣ ಸೇರುವುದಿಲ್ಲ ಎಂಬ ಮಾಹಿತಿ ಈಗ ಎಲ್ಲರಿಗೂ ಕೂಡ ತಿಳಿದಿದೆ. ಇದರಿಂದಾಗಿ ಹಲವರಿಗೆ ನಿರಾಸೆ ಆಗಿದೆ. ಆದರೆ ಸರ್ಕಾರ ಯೋಜನೆಗೆ ಬದ್ಧವಾಗಿದೆ. ಸರ್ಕಾರ ಹಿಂದೆಯೇ ಘೋಷಿಸಿತ್ತು, ಪ್ರತಿ ತಿಂಗಳು ಕೂಡ ನಿಗದಿತ ದಿನಗಳಲ್ಲಿ ಹಣ ಬಿಡಲಾಗುತ್ತದೆ ಎಂದು. ಈ ಬಾರಿ ಹಬ್ಬದ ಸಮಯದಲ್ಲಿ ಆಗಲೇ ಬಿಡಲಾಗುತ್ತದೆಯೇ ಎಂದು ನಿರೀಕ್ಷೆ ಇತ್ತು. ಆದರೆ ಕೆಲವು ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವಿಳಂಬವಾಗಿದೆ. ಇದೀಗ ಮುಖ್ಯವಾಗಿ ಕೇಳುತ್ತಿರುವ ಪ್ರಶ್ನೆ ಎಂದರೆ ಹಣ ಯಾವಾಗ ಬರಲಿದೆ ಎಂಬುದು. ನಾನು ಕೂಡ ಹಲವಾರು ಮೂಲಗಳಿಂದ ಮಾಹಿತಿ ಸಂಗ್ರಹಿಸಿದ್ದೇನೆ. ಸರ್ಕಾರ ಈಗಾಗಲೇ ಫೈಲ್ ಪ್ರಕ್ರಿಯೆ ಪೂರ್ಣಗೊಳಿಸಿದೆ. ಟ್ರೆಜರಿ ಕಡೆಯಿಂದ ಬ್ಯಾಂಕ್ಗಳಿಗೆ ಸೂಚನೆ ಕೂಡ ಹೋಗಿದೆ. ಅಂದರೆ ಪ್ರಕ್ರಿಯೆ ಆಲ್ಮೋಸ್ಟ್ ಮುಗಿದಂತಾಗಿದೆ. ಸ್ನೇಹಿತರೆ, ನೀವು ಬ್ಯಾಂಕ್ಗೆ ಹೋಗಬೇಡಿ. ಹಣ ಕ್ರೆಡಿಟ್ ಆದ ತಕ್ಷಣ SMS ಬರುತ್ತದೆ. ಜೊತೆಗೆ ನೀವು UPI ಆ್ಯಪ್ಸ್ ಮೂಲಕ ಕೂಡ ಬ್ಯಾಲೆನ್ಸ್ ಚೆಕ್ ಮಾಡಬಹುದು. ಈಗಾಗಲೇ ಕೆಲವರು ತಮ್ಮ ಬ್ಯಾಂಕ್ನಲ್ಲಿ ಮೊತ್ತ ತೋರಿಸುತ್ತಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ಎಲ್ಲರಿಗೂ ಕೂಡ ಇನ್ನೂ ಬಾರದಿರುವುದು ಸತ್ಯವಾಗಿದೆ. ಅನೇಕರ ಮನಸ್ಸಿನಲ್ಲಿ ಸಂದೇಹ ಇದೆ, ಸರ್ಕಾರ ಹಣ ತಡ ಮಾಡುತ್ತಿದೆಯಾ ಅಥವಾ ಯೋಜನೆ ಮುಂದೂಡಿದೆಯಾ ಎಂದು. ಆದರೆ ಅಂತಹದೇನೂ ಇಲ್ಲ. ಸರ್ಕಾರ ಈಗಾಗಲೇ ರಿಲೀಸ್ ಮಾಡಿದೆ ಎಂಬ ದೃಢ ಮಾಹಿತಿ ಬಂದಿದೆ. ಹೀಗಾಗಿ ಎಲ್ಲರೂ ಕೂಡ ನಿರಾಳವಾಗಿರಬಹುದು. ಇನ್ನೂ ಒಂದು ಪ್ರಮುಖ ವಿಷಯವೆಂದರೆ ಈ ಬಾರಿ ಎಲ್ಲರಿಗೂ ಕೂಡ ಒಟ್ಟಿಗೆ ಹಣ ಬರೋದು ಕಡ್ಡಾಯವಲ್ಲ. ಕೆಲವರಿಗೆ ಮೊದಲು, ಕೆಲವರಿಗೆ 1-2 ದಿನ ತಡವಾಗಿ ಬರಬಹುದು. ಇದು ಬ್ಯಾಂಕ್ಗಳ ಪ್ರಕ್ರಿಯೆ ಮೇಲೆ ಅವಲಂಬಿತವಾಗಿದೆ. ಅದಕ್ಕಾಗಿ ಯಾರು ಬರದಿಲ್ಲ, ನನಗೆ ಮಾತ್ರ ಯಾಕೆ ಬರಲಿಲ್ಲ ಎಂದು ಕಳವಳಪಡಬೇಡಿ. ಸ್ನೇಹಿತರೆ, ಈಗಾಗಲೇ ಕೆಲವರಿಗೆ 21ನೇ ಕಂತು ಬಂದಿಲ್ಲ. ಅಂಥವರಿಗೆ ಈ ಬಾರಿ ಡಬಲ್ ಅಮೌಂಟ್ ಬರುತ್ತದೆ. ಅಂದರೆ 4,000 ರೂಪಾಯಿ ಕ್ರೆಡಿಟ್ ಆಗುವ ಸಾಧ್ಯತೆ ಇದೆ. ಸರ್ಕಾರ ಇಂತಹವರಿಗೆ ಮೊತ್ತವನ್ನು ಸೇರಿಸಿಕೊಡುತ್ತದೆ. ಹೀಗಾಗಿ ಯಾರಿಗೂ ಕೂಡ ನಷ್ಟವಾಗುವುದಿಲ್ಲ. ಕೆಲವರು ಕಾಮೆಂಟ್ನಲ್ಲಿ ಕೇಳುತ್ತಿದ್ದರು, ಅಂಥವರಿಗೆ ಈಗ ಸ್ಪಷ್ಟ ಮಾಹಿತಿ ಸಿಕ್ಕಿದೆ ಅಂತ ಅಂದುಕೊಳ್ಳುತ್ತೇನೆ. ಮತ್ತೊಂದು ವಿಷಯ, ಜನರು ATMಗೆ ಹೋಗಿ ಹಣ ತೆಗೆಯಲು ಸಾಲಿನಲ್ಲಿ ನಿಂತಿದ್ದಾರೆ. ಇದು ಬೇಡ. ಮೊದಲು ಹಣ ಖಾತೆಗೆ ಬಂದಿದೆಯಾ ಎಂದು ಖಚಿತಪಡಿಸಿಕೊಳ್ಳಿ. ಅನಗತ್ಯ ಕಷ್ಟ ಬೇಡ. ನಿಮ್ಮ ಸಮಯವನ್ನು ಉಳಿಸಿಕೊಳ್ಳಿ. ಹಣ ಬಾರದಿದ್ದರೆ ಆತಂಕ ಬೇಡ. ಕೆಲವರಿಗೆ 2ರಿಂದ 4 ದಿನ ತಡವಾಗಿ ಬರುತ್ತದೆ. ಇದರಲ್ಲಿ ಏನು ಅಸಹಜವಿಲ್ಲ. ಹೀಗಾಗಿ ಎಲ್ಲರೂ ಕೂಡ ಶಾಂತವಾಗಿರಿ. ಇನ್ನು ಕೆಲವರು ಹೇಳುತ್ತಾರೆ, ನನಗೆ ಮೆಸೇಜ್ ಬಾರದಿದ್ದರೆ ಹೇಗೆ ಗೊತ್ತಾಗುತ್ತದೆ ಎಂದು. ಅದಕ್ಕೆ ಸರಳ ವಿಧಾನವೆಂದರೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸನ್ನು ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಅಥವಾ ಪಾಸ್ಬುಕ್ ಅಪ್ಡೇಟ್ ಮಾಡಿಕೊಳ್ಳುವ ಮೂಲಕ ನೀವು ನೋಡಿ ನಿಮ್ಮ ಬ್ಯಾಲೆನ್ಸನ್ನು ತಿಳಿದುಕೊಳ್ಳಬಹುದು. ಸ್ನೇಹಿತರೆ, ಈ ಯೋಜನೆಯ ಮುಖ್ಯ ಉದ್ದೇಶವೇ ಮಹಿಳೆಯರಿಗೆ ಆರ್ಥಿಕ ಸಹಾಯ ಮಾಡುವುದು. ಹೀಗಾಗಿ ಯಾವತ್ತೂ ಈ ಹಣ ತಡವಾದರೂ ಒಂದೇ ದಿನ ಖಂಡಿತವಾಗಿಯೂ ಎಲ್ಲರಿಗೂ ಕೂಡ ಬಂದೇ ಬರುತ್ತದೆ. ಸರ್ಕಾರನ ಯಾರನ್ನೂ ಕೂಡ ಬಿಡುವುದಿಲ್ಲ. ಹಲವರು ಹೇಳುತ್ತಾರೆ, ಹಬ್ಬದ ನಂತರವೇ ಹಣ ಬರುವಂತೆ ಸರ್ಕಾರ ಯೋಜನೆ ಮಾಡಿದೆ ಎಂದು. ಅದು ಸತ್ಯ. ಕಾರಣ, ತಾಂತ್ರಿಕ ಪ್ರಕ್ರಿಯೆಗಳು ಆಗುವುದಕ್ಕೆ ಕೆಲವು ದಿನ ಬೇಕಾಗುತ್ತದೆ. ನೀವು ಕೂಡ ಅಶಾಂತವಾಗದೆ ಶಾಂತವಾಗಿರಿ. ಸೆಪ್ಟೆಂಬರ್ 4ರಂದು ಬಹುತೇಕ ಖಾತೆಗಳಲ್ಲಿ ಹಣ ಬರುವ ಸಾಧ್ಯತೆ ಇದೆ. ಕೆಲವರಿಗೆ ಅದೇ ದಿನ, ಕೆಲವರಿಗೆ ಸೆಪ್ಟೆಂಬರ್ 5 ಅಥವಾ ಸೆಪ್ಟೆಂಬರ್ 6ರಂದು ಬರಬಹುದು. ಹಲವಾರು ಈಗಾಗಲೇ ಬ್ಯಾಂಕ್ ಸ್ಟೇಟ್ಮೆಂಟ್ ಶೇರ್ ಮಾಡುತ್ತಿದ್ದಾರೆ, ಅಮೌಂಟ್ ಬಂದಿದೆ ಎಂದು. ಆದರೆ ಎಲ್ಲರಿಗೂ ಕೂಡ ಒಟ್ಟಿಗೆ ಬರಲ್ಲ ಎಂದು ನಾನು ನಿಮಗೆ ಮತ್ತೆ ಹೇಳುತ್ತೇನೆ. ಸರ್ಕಾರದಿಂದ ಬಂದ ಅಧಿಕೃತ ಮಾಹಿತಿಯ ಪ್ರಕಾರ ರಿಲೀಸ್ ಮಾಡಲಾಗಿದೆ. ಅದೇನು ವದಂತಿಯಲ್ಲ. ಹೀಗಾಗಿ ನೀವು ಖಚಿತರಾಗಿರಬಹುದು. ಹಣ ಬಂದ ತಕ್ಷಣ ಅದರ ಬಳಕೆಯನ್ನು ಉತ್ತಮ ರೀತಿಯಲ್ಲಿ ಮಾಡಿಕೊಳ್ಳಿ.
ಅದು ನಿಮ್ಮ ದಿನನಿತ್ಯದ ಖರ್ಚಿಗೆ ಸಹಾಯವಾಗುತ್ತದೆ. ಅಪ್ರಯೋಜಕ ವ್ಯಯ ಬೇಡ. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳಬೇಕು. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈಗಲೇ ಮಾಡಿ. ಈ ರೀತಿಯ ನಿಖರವಾದ ಅಪ್ಡೇಟ್ಗಳನ್ನು ಪಡೆಯಲು ನಿಮಗೆ ಮುಂದಿನ ದಿನಗಳಲ್ಲಿ ಸಹಾಯವಾಗುತ್ತದೆ. ಹಾಗಾಗಿ ಇದು ತುಂಬ ಅಗತ್ಯ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮುಗಿಯುವ ಮೊದಲು ಮತ್ತೆ ಒಮ್ಮೆ ಹೇಳುತ್ತೇನೆ, ಸೆಪ್ಟೆಂಬರ್ 4ರಂದು ಸರ್ಕಾರ ಮತ್ತೆ ಕ್ರೆಡಿಟ್ ಆಗಲಿದೆ. ಕೆಲವರಿಗೆ ಅದೇ ದಿನ ಬರುತ್ತದೆ, ಕೆಲವರಿಗೆ 2-3 ದಿನ ತಡವಾಗಿ ಬರಬಹುದು. ಆದರೆ ಎಲ್ಲರಿಗೂ ಕೂಡ ಖಂಡಿತವಾಗಿಯೂ ಬರುತ್ತದೆ. ಯಾರು ಚಿಂತೆ ಮಾಡಬೇಕಾಗಿಲ್ಲ. ಸ್ನೇಹಿತರೆ, ಕೆಲವರು ಹೇಳ್ತಾರೆ ನನ್ನ ಅಕೌಂಟ್ ನಂಬರ್ ತಪ್ಪಾಗಿದೆ, ಅಂದರೆ ನನಗೆ ಹಣ ಸಿಗುತ್ತದೆಯೇ ಎಂದು. ಇದರ ಬಗ್ಗೆ ಸ್ಪಷ್ಟನೆ ಬೇಕು. ಸರ್ಕಾರವು ಖಾತೆ ವಿವರಗಳನ್ನು ಆಧಾರ್ ಮತ್ತು DBT ಮೂಲಕ ಲಿಂಕ್ ಮಾಡಿದೆ. ಹೀಗಾಗಿ ಯಾವುದಾದರೂ ತಪ್ಪು ಇದ್ದರೆ ಬ್ಯಾಂಕ್ ತಕ್ಷಣ ರಿಜೆಕ್ಟ್ ಮಾಡುತ್ತದೆ, ಮತ್ತೆ ಸರಿಯಾದ ಖಾತೆಗೆ ಹಣ ಬರುವಂತೆ ಮಾಡುತ್ತದೆ. ಆದ್ದರಿಂದ ನೀವು ಎಲ್ಲ ದಾಖಲಾತಿಗಳನ್ನು ಸರಿಯಾಗಿ ನೋಡಿ ಚೆಕ್ ಮಾಡಿ ಆಮೇಲೆ ಕೊಡಿ. ಅದೇ ರೀತಿ ಕೆಲವರು ಹಬ್ಬಕ್ಕೆ ಮುಂಚೆ ಹಣ ಬಂದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಸರ್ಕಾರದ ದೃಷ್ಟಿಯಲ್ಲಿ ಎಲ್ಲ ಜನರಿಗೂ ಕೂಡ ಸಮಾನ ರೀತಿಯಲ್ಲಿ ಹಣ ತಲುಪಬೇಕು. ಅದಕ್ಕಾಗಿಯೇ ಪ್ರಕ್ರಿಯೆ ನಿಧಾನವಾಗಿದ್ದರೂ ಕೂಡ ಎಲ್ಲರಿಗೂ ಒಟ್ಟಿಗೆ ಬಿಡುಗಡೆ ಮಾಡುತ್ತಾರೆ. ಇನ್ನು ಕೆಲವರು ವದಂತಿ ಹಬ್ಬಿಸಿದ್ದಾರೆ, ಸೆಪ್ಟೆಂಬರ್ ತಿಂಗಳಲ್ಲಿ ಹಣ ಬರೋದಿಲ್ಲ ಎಂದು. ಇದು ತಪ್ಪು ಸುದ್ದಿ. ಸರ್ಕಾರದ ಖಜಾನೆ ಕಡೆಯಿಂದ ರಿಲೀಸ್ ಆದ ಮಾಹಿತಿಯ ಪ್ರಕಾರ ಸೆಪ್ಟೆಂಬರ್ ತಿಂಗಳಿಗೆ ಹಣ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಹೀಗಾಗಿ ಇಂತಹ ಸುಳ್ಳು ಸುದ್ದಿಗಳಿಗೆ ನೀವು ಕಿವಿ ಕೊಡಬೇಡಿ. ನಿಮ್ಮ ಖಾತೆಗೆ ಹಣ ಬಂದಿಲ್ಲವೆಂದು ಯಾರಾದರೂ ಅತಿಯಾಗಿ ಚಿಂತೆ ಮಾಡುತ್ತಿದ್ದರೆ ಮೊದಲು ಪೇಷನ್ಸ್ ಇಟ್ಟುಕೊಳ್ಳಿ. ಬ್ಯಾಂಕ್ ಪ್ರಕ್ರಿಯೆಗೆ 2-4 ದಿನಗಳ ಕಾಲಾವಕಾಶ ಬೇಕು. ಕೆಲವರಿಗೆ SMS ತಡವಾಗಿ ಬರುತ್ತದೆ. ಹೀಗಾಗಿ ಪಾಸ್ಬುಕ್ ಅಪ್ಡೇಟ್ ಮಾಡಿದರೆ ಸ್ಪಷ್ಟವಾಗುತ್ತದೆ. ಸ್ನೇಹಿತರೆ, ಹಣ ಬರೋದರಲ್ಲಿ ಒಂದೇ ಒಂದು ಸತ್ಯ, ತಡವಾದರೂ ಕೂಡ ಸರ್ಕಾರದಿಂದ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಯಾರು ಸರ್ಕಾರದ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡಿ. ಹಿಂದಿನ 21 ಕಂತುಗಳನ್ನು ಸರ್ಕಾರ ಯಶಸ್ವಿಯಾಗಿ ಬಿಡುಗಡೆ ಮಾಡಿದೆ. ಅದೇ ರೀತಿಯಲ್ಲಿ ಈಗಲೂ ಕೂಡ ಬಿಡಲಿದೆ. ಈ ಹಣದ ಸಹಾಯದಿಂದ ಅನೇಕ ಮನೆಗಳು ತಮ್ಮ ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸುವರು. ಕೆಲವರು ತಮ್ಮ ಮಕ್ಕಳ ಶಿಕ್ಷಣಕ್ಕೆ ಬಳಸಿದ್ದಾರೆ, ಕೆಲವರು ಔಷಧಿ ಮತ್ತು ಆರೋಗ್ಯ ಖರ್ಚಿಗೆ ಬಳಸಿದ್ದಾರೆ. ಹೀಗಾಗಿ ಈ ಹಣದ ಮಹತ್ವವನ್ನು ನಾವು ಅರಿತುಕೊಂಡು ಅದನ್ನು ಉತ್ತಮ ರೀತಿಯಲ್ಲಿ ಬಳಸೋಣ. ಸ್ನೇಹಿತರೆ, ಕೆಲವರಿಗೆ 21ನೇ ಕಂತು ಬಂದಿರಲಿಲ್ಲ ಅಂದರೆ ಈ ಬಾರಿ ಅವರಿಗೆ ಡಬಲ್ ಅಂದರೆ 4,000 ರೂಪಾಯಿ ಬರುತ್ತದೆ ಎಂದು ನಾನು ಮೊದಲೇ ಹೇಳಿದಂತೆ ಅದು ಸರ್ಕಾರದ ನಿಯಮ. ಹೀಗಾಗಿ ನೀವು ಅದರಲ್ಲಿ ಆತಂಕ ಪಡಬೇಕಾಗಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರ ಹಕ್ಕಿನ ಮೊತ್ತ ಖಂಡಿತವಾಗಿಯೂ ಸಿಗುತ್ತದೆ. ಮತ್ತೊಂದು ಮುಖ್ಯವಾದ ವಿಷಯವೆಂದರೆ ಹಬ್ಬದ ನಂತರ ಸರ್ಕಾರ ಬಿಡುಗಡೆ ಮಾಡಿದೆ. ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 6ರೊಳಗೆ ಎಲ್ಲರಿಗೂ ಕೂಡ ಕ್ರಮವಾಗಿ ಮೊತ್ತ ಬರುತ್ತದೆ. ಕೆಲವರಿಗೆ ಮೊದಲೇ ಬರುತ್ತದೆ, ಕೆಲವರಿಗೆ 1 ದಿನ ತಡವಾಗಿ ಬರಬಹುದು. ಇದು ಸಂಪೂರ್ಣ ಬ್ಯಾಂಕ್ ಪ್ರಕ್ರಿಯೆ ಆಗಿರುತ್ತದೆ. ಕೊನೆಯಲ್ಲಿ ಒಂದು ಸಣ್ಣ ವಿನಂತಿ, ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಮಾಡಿ. ಈ ರೀತಿಯ ನಿಖರವಾದ ಅಪ್ಡೇಟ್ಗಳನ್ನು ಪ್ರತಿದಿನವೂ ನೀವು ಪಡೆಯಲು ಮುಂದುವರಿಸಲು ಇದು ಬಹಳ ಅಗತ್ಯ. ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ ಮಾಡಿ. ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.